ಈಗಾಗಲೇ ಪ್ರಮುಖವಾಗಿ ಒಂದು ಕಡೆ ಅಂತೂ ಇಂತೂ ಫೈನಲಿ ಘಟಾನುಘಟಿ ನಾಯಕರಿಗೆ ಅಲ್ಪ ಮುನ್ನಡೆ ಆಗಿದೆ. 28 ಕ್ಷೇತ್ರಗಳಲ್ಲಿ ಎಎಪಿ ಮುನ್ನಡೆಯನ್ನ ಸಾಧಿಸಿದ್ರೆ ಉಳಿದಂತೆ ದೆಹಲಿಯಲ್ಲಿ ದರ್ಬಾರನ್ನ ನಡೆಸುವ ವಿಚಾರವಾಗಿ 42 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಇದೆ. ದೆಹಲಿಯ ಬಿಜೆಪಿ ದರ್ಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಪ್ರಕಾರ 42 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತೆ. ಪ್ರಮುಖವಾಗಿ ದೆಹಲಿಯಲ್ಲಿ ಈಗಾಗಲೇ ಬಿಜೆಪಿ ನಾಯಕರುಗಳು ಫಿಕ್ಸ್ ಆಗಿದ್ದಾರೆ. ಕಮಲ ನಗೆ ಬೀರ್ತಾ ಇದೆ. ದೆಹಲಿ ಫಲಿತಾಂಶ ಯಾರಿಗೆ ಮೇಲುಗೈ ಆಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಣಿಕೆ ಕಾರ್ಯ ಆರಂಭ ಆದಾಗಿನಿಂದಲೂ ಕೂಡ ಇಲ್ಲಿವರೆಗೂ ಬಿಜೆಪಿಯೇ ಮುನ್ನಡೆಯನ್ನ ಸಾಧಿಸಿರುವಂತದ್ದು. 70 ಸ್ಥಾನಗಳಿಗೂ 699 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮತ ಎಣಿಕೆಯ ಪ್ರಕ್ರಿಯೆ ಶುರುವಾದಾಗಿಂದಲೂ ಕೂಡ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿತ್ತು. ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ ಸದ್ಯಕ್ಕೆ ದೆಹಲಿಯಲ್ಲಿ. 2013, 2015, 2020ರಲ್ಲಿ ಎಎಪಿ ಸತತವಾಗಿ ಗೆಲುವನ್ನ ಸಾಧಿಸಿದೆ. ಈ ಬಾರಿ ಹ್ಯಾಟ್ರಿಕ್ ಜಯ ಸಾಧಿಸ್ತೀವಿ ಅನ್ನುವ ನಿರೀಕ್ಷೆಯಲ್ಲಿತ್ತು. ಆದ್ರೆ ಕೇವಲ 28 ಕ್ಷೇತ್ರಗಳಲ್ಲಿ ಆಪ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. 42 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿರುವಂತದ್ದು. ದೆಹಲಿಯ ಆಮ್ ಆದ್ಮಿ ಪಕ್ಷ ಹಾಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದೆ. ಆದ್ರೆ ಕಾಂಗ್ರೆಸ್ ತನ್ನ ಖಾತೆಯನ್ನೇ ತೆರೆದಿಲ್ಲ. ಈಗ ಚುನಾವಣೋತ್ತರ ಸಮೀಕ್ಷೆ ಮೊದಲೇ ಹೇಳಿದ ರೀತಿ ಬಿಜೆಪಿಗೆ ಬಹುಮತ, ಆದ್ರೆ ಸಮೀಕ್ಷಾ ವರದಿಗಳನ್ನ ನಂಬಕ್ಕಾಗಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಂತ ಎಎಪಿಗೆ ಕೇವಲ 28 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡೆದುಕೊಂಡಿದೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪಾರದರ್ಶಕತೆಯಿಂದ ಮತ ಎಣಿಕೆ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಮತ ಎಣಿಕೆಯ ಸುತ್ತಮುತ್ತ 70 ವಿಧಾನಸಭಾ ಕ್ಷೇತ್ರಗಳಿದ್ದು ಸರಳ ಬಹುಮತಕ್ಕೆ ಅಂದ್ರೆ ಸರಳ ಬಹುಮತವನ್ನ ಗೆಲ್ಲಬೇಕು ಅಂದ್ರೆ ಮ್ಯಾಜಿಕ್ ನಂಬರ್ 36 ಕ್ರಾಸ್ ಮಾಡಬೇಕಿತ್ತು. 36 ಕ್ರಾಸ್ ಮಾಡಿ 42 ಅಂದ್ರೆ ಬಿಜೆಪಿ ನಾಯಕರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು 50 ಸ್ಥಾನಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತ. ಯಾವಾಗ ಚುನಾವಣೋತ್ತರ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳು ಹೊರಬಂತು, 50 ಸ್ಥಾನ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸಿದ್ರು. ಮ್ಯಾಜಿಕ್ ನಂಬರ್ 36 ಬರಬೇಕಾಗಿತ್ತು, 42 ಮ್ಯಾಜಿಕ್ ನಂಬರ್ ಇದೆ. ಸೊ ಇನ್ನೇನು ಕೆಲ ಗಂಟೆಗಳು, 2-3 ಗಂಟೆಗಳಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ದೆಹಲಿಯ ಅಧಿಪತಿ ಆಗ್ತಾರೆ, ಯಾವ ಪಕ್ಷ ಅಧಿಕಾರದ ಗದ್ದುಗೆಯನ್ನ ಹಿಡಿಯುತ್ತೆ ಅಂತ. ಮುನ್ನಡೆ ಹಿನ್ನಡೆಯನ್ನ ಗಮನಿಸಿದ್ರೆ ಆಲ್ಮೋಸ್ಟ್ ಬಿಜೆಪಿ ಎಲ್ಲೆಡುತ್ತು ಎಎಪಿ. ಬಿಜೆಪಿ ಎಲ್ಲಿ ಯಾವ ರೀತಿಯ ಸ್ಟ್ರಾಟಜಿಯನ್ನ ಬಳಸ್ತು, ಯಾವ ರೀತಿಯಲ್ಲಿ ಈ ಬಾರಿಯ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ತಮ್ಮ ತಂತ್ರಗಾರಿಕೆಯನ್ನ ಬಳಸ್ತು, ಹಾಗೆ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಅಭ್ಯರ್ಥಿಗಳ ವಿಚಾರವಾಗಿ ಗಮನ ಹರಿಸಬೇಕಾಗತ್ತೆ. ಮತ್ತೆ ಕೆಲವೊಂದಿಷ್ಟು ರಾಜ್ಯದಲ್ಲಿ ಎಡವಿದ ರೀತಿ ಬಿಜೆಪಿ ಮಾಡಬಾರ್ದು. ಅದರಲ್ಲೂ ಕೂಡ ಈಗಾಗಲೇ ಭದ್ರವಾಗಿ ನೆಲೆ ಊರಿದ್ದಂತಹ ಎಎಪಿ ಪಕ್ಷವನ್ನ ಅಲ್ಲಿಂದ ಕಿತ್ತೊಗಿಬೇಕು. ಸಂಪೂರ್ಣವಾಗಿ 27 ವರ್ಷಗಳ ನಂತರ ಮತ್ತೆ ತಾನು ಅಧಿಕಾರವನ್ನು ಹಿಡಿಬೇಕು ಅನ್ನುವಂತ ಕನಸನ್ನ ಇಟ್ಟಿದ್ದೀಗ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶೂನ್ಯ. ಫಲಿತಾಂಶದ ಆರಂಭಿಕ ಟ್ರೆಂಡ್ ನಲ್ಲಿ ಕಾಂಗ್ರೆಸ್ಗೆ 0 ಒಂದು ಕ್ಷೇತ್ರವೂ ಕೂಡ ಇಲ್ಲ. ದೊಡ್ಡ ಮುಖಭಂಗ. ಅಕಸ್ಮಾತ್ ಏನಾದ್ರು ಫೈನಲ್ ರಿಸಲ್ಟ್ ಸೋಲು ಗೆಲುವಿನ ಘೋಷಣೆಯ ಸಂದರ್ಭದಲ್ಲೇನಾದ್ರೂ ಕಾಂಗ್ರೆಸ್ಗೆ 1 ಸ್ಥಾನ ಇಲ್ಲ ಅಂದ್ರೂ ಕೂಡ ದೊಡ್ಡ ಮುಖಭಂಗ. ಬಿಜೆಪಿಯಿಂದ ಅವಮಾನಕರ ಹೇಳಿಕೆಗಳನ್ನ ಅನುಭವಿಸಬೇಕಾಗುತ್ತೆ ಕಾಂಗ್ರೆಸ್. ಫಲಿತಾಂಶದ ಆರಂಭಿಕ ಟ್ರೆಂಡ್ ನಲ್ಲಿ ಕಾಂಗ್ರೆಸ್ಗೆ 0 ಇದು.